ವೀಕ್ಷಕರೇ, ಇದ್ರಿನ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಓ ಮೈ ಗಾಡ್, ಇಟ್ಸ್ ಜಸ್ಟ್ ಮೌತ್ ವಾಟರಿಂಗ್. ನನ್ನ ಪ್ರಕಾರ ನನ್ನ ಅಕ್ಕಪಕ್ಕ ಮನೆಯವ್ರು ಯಾರ್ಯಾರು ಇದ್ದಾರಲ್ಲ ಅವ್ರಿಗೆ ಈ ಸ್ಮೆಲ್ ತಲುಪಿದೆ. ನಾಟ್ ಸ್ಮೆಲ್, ಇಟ್ಸ್ ಬೇಸಿಕ್ಲಿ ಅರೋಮಾ. ಸಮ್ಟೈಮ್ಸ್ ಐ ಡೋಂಟ್ ನೋ ವಾಟ್ ಐ ಸೇಯಿಂಗ್. ವಾಸನೆ ಅಲ್ಲ ಘಮ, ಸ್ಮೆಲ್ ಅಲ್ಲ ಅರೋಮಾ. ಓ ಮೈ ಗಾಡ್, ದಿಸ್ ಇಸ್ ವಾಟ್ ವಿ ನೀಡ್ ಟು ರಿಮೆಂಬರ್. ಓ ಮೈ ಗಾಡ್ ವೀಕ್ಷಕರೇ, ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ಗೊತ್ತಾ. ಇದು ಸುಮ್ಮನೆ ಬರೀ ಸಕ್ಕದಾಗಿ ಕಾಣೋದಲ್ಲ, ಇಟ್ ಸ್ಮೆಲ್ಸ್ ಅಗೇನ್. ನೋ ಎಕ್ಸ್ಪೆಕ್ಟೇಷನ್ನ ಕನ್ನಡದಲ್ಲಿ ಏನು ಹೇಳ್ತಾರೆ, ಐ ಡೋಂಟ್ ನೋ. ನೀವು ಸ್ವಲ್ಪ ಕಾಮೆಂಟಲ್ಲಿ ತಿಳಿಸಿ. ಮೈ ಗಾಡ್, ಐ ಡೋಂಟ್ ನೋ. ಐ ಥಿಂಕ್ ಐ ಶುಡ್ ರೀಲರ್ನ್ ಕನ್ನಡ, ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ಸ್ಕೂಲ್ಗೆ ಹೋಗ್ಬಿಟ್ಟು ಮತ್ತೆ ಕನ್ನಡ ಕಲಿಬೇಕು ನಾನು. ಕೊರಿಯಂಡರ್ ಫ್ಲೇವರ್ ತುಂಬ ಇಷ್ಟ, ಅದಕ್ಕೆ ನಾನು ದಿಲ್ದಾರಾಗೆ ಕೊರಿಯಂಡರ್ನ ಹಾಕ್ತೀನಿ. ದಿಸ್ ಇಸ್ ಸೋ ಗುಡ್. ಇಸ್ಂಟ್ ದ್ಯಾಟ್ ಲುಕಿಂಗ್ ಲೈಕ್? ಹೆಲೋ, ಹಾಯ್, ನಮಸ್ಕಾರ ವೀಕ್ಷಕರೇ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಲ್ವಾ? ನಾನಂತೂ ಸಖತ್ತಾಗಿದ್ದೀನಿ. ಐ ಆಮ್ ಫೀಲಿಂಗ್ ರಿಯಲಿ ಫನ್, ಗುಡ್, ಲವ್ಲಿ ಟುಡೇ ಬಿಕಾಸ್ ವೆದರ್ ಸಖತ್ತಾಗಿದೆ. ಐ ಮೀನ್, ದಿಸ್ ಇಸ್ ದ ಬ್ಯಾಂಗ್ಳೂರ್ ವೆದರ್, ಆ್ಯಂಡ್ ಒಂಥರ ಮಳೆನೂ ಬರ್ತಿಲ್ಲ, ಬಿಸಿಲು ಅಷ್ಟೊಂದಿಲ್ಲ. ದೋ ಐ ಆಮ್ ಅ ಸನ್ ಗರ್ಲ್, ನನಗೆ ಸನ್ ಇಲ್ಲದೆ ಆಗಲ್ಲ, ಬಟ್ ಶೆಕೆ ಇಲ್ಲ, ಒಂಥರ ತಣ್ಣಗೆ ಚೆನ್ನಾಗಿದೆ. ಇಟ್ಸ್ ಅ ಬ್ಯೂಟಿಫುಲ್ ಡೇ. ಸೊ ಐ ಥಾಟ್ ಆನ್ ಅ ಬ್ಯೂಟಿಫುಲ್ ಡೇ ಒಂದು ಸ್ಪೆಷಲ್ ಡಿಶ್ ತೋ ಬಂತಾ ಹೇ ಬಾಸ್, ಅಂದರೆ ಸ್ಪೆಷಲ್ ಡಿಶ್ ಮಾಡಲೇಬೇಕು. ಆ್ಯಂಡ್ ದ್ಯಾಟ್ಸ್ ವೆನ್ ಐ ಥಾಟ್ ಐ ವಿಲ್ ಶೋ ದಿಸ್ ಡಿಶ್ ಟು ಯು ಗೈಸ್ ಆ್ಯಸ್ ವೆಲ್. ಯಾಕಂದರೆ ನಾನು ಏನೇ ಮಾಡಿದ್ರು ನನ್ನ ಫ್ಯಾಮಿಲಿ, ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನೀವಾಗಿರೋದ್ರಿಂದ ನಿಮಗೂ ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡೋಣ, ಇದನ್ನು ತೋರಿಸ್ಕೊಳ್ಳೋಣ ಅನ್ನೋದು ನನ್ನ ಆಸೆ. ಸೊ ಇವತ್ತು ನಾನು ಮಾಡ್ತಿರೋ ಡಿಶ್ ಈಸ್ ಯೋಗಟ್ ಮಶ್ರೂಮ್, ವಿಚ್ ಇಸ್ ಅಗೇನ್ ಗೋಯಿಂಗ್ ಟು ಬಿ ಓನ್ಲಿ ಪ್ರಿಪೇರ್ಡ್ ಇನ್ 5 minutes. ಆ್ಯಸ್ ಯೂಶುವಲ್ ವೀಕ್ಷಕರೇ, ನೀವು ನನ್ನ ಚಾನಲ್ಗೆ ಬರ್ತೀರಾ ಅಂದರೆ 5 to 10 minutes ಒಳಗೆ ಆಗೋವಂಥ ಡಿಶ್ಶೇ ನಿಮಗೆ ಸಿಗೋದು, ಅದಕ್ಕಿಂತ ಜಾಸ್ತಿ ಇಲ್ವೇ ಇಲ್ಲ. ಬಟ್ ಈ ಡಿಶ್ ನೀವು ಅಂದ್ಕೊಂಡಿರೋ ಹಾಗೆ ನನ್ನ ಹಳೆ ಡಿಶ್ಗಳು ನೋಡಿದ್ರು ಅಲ್ಲೂ 5 minutes ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಅನ್ಕೊಬೋದು ಏನು ಇವಳು ಎಲ್ಲದಕ್ಕೂ 5 minutes ಅಂತಲ್ಲ, ಬಟ್ that's what it is. It's the fact. It is only 5 minutes. I don't even have to spend too much time. So ಕರ್ಡ್ ಮಶ್ರೂಮ್, ನೀವು ಇದನ್ನ ಕರ್ಡ್ ಮಶ್ರೂಮ್ ಅಂತಲೂ ಹೇಳ್ಬೋದು, ಯೋಗಟ್ ಮಶ್ರೂಮ್ ಅಂತಲೂ ಹೇಳ್ಬೋದು, ಬಟ್ ದಿಸ್ ಇಸ್ ಗೋನ್ ಬಿ ವೆರಿ ವೆರಿ ಸಿಂಪಲ್. ವೀಕ್ಷಕರೇ, ಯೋಗಟ್ ಮಶ್ರೂಮ್ ಮಾಡೋದಕ್ಕೆ ಡೆಫಿನೆಟ್ಲಿ ಮಶ್ರೂಮ್ ಬೇಕೇ ಬೇಕು. ಅದನ್ನು ನಾವು ಕನ್ನಡದಲ್ಲಿ ಅಣಬೆ ಅಂತ ಕರಿತೀವಿ, ರೈಟ್? ಯೋಗಟ್ ಇವಾಗ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇದೆ. ಇಟ್ಸ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್, ಆದರೆ ಅದ್ರ ಜಾಗದಲ್ಲಿ ಸಿಂಪಲ್ ಆಗಿ ನೀವು ಮೊಸರು ತೊಗೊಂಡು ಬರ್ಬೋದು. ಮೊಸರು ಅಂದರೆ ಇಂಗ್ಲೀಷಲ್ಲಿ ಕರ್ಡ್, ರೈಟ್? ಸೊ ಇದನ್ನು ನೀವು ಯೂಸ್ ಮಾಡ್ಬೋದು ಈ ಡಿಶ್ಗೆ. ದೇರ್ ಇಸ್ ನೋ ಪ್ರಾಬ್ಲಮ್ ಆ್ಯಟ್ ಆಲ್. ಇನ್ಫ್ಯಾಕ್ಟ್ ನಾನು ಇವತ್ತು ಮೊಸರನ್ನೇ ಯೂಸ್ ಮಾಡ್ತಿರೋದು. ನಾನು ಅಂದ್ಕೊಂಡೆ ಯೋಗಟ್ ಮನೇಲಿದೆ ಅಂತ, ಆ್ಯಕ್ಚುಲಿ ಈ ಡಿಶ್ನ ಯೋಗಟಲ್ಲಿ ಮಾಡ್ತಾರೆ, ಬಟ್ ದ್ಯಾಟ್ ಡಸಂಟ್ ಮ್ಯಾಟರ್. ಲೆಟ್ಸ್ ಎಕ್ಸ್ಪೆರಿಮೆಂಟ್ ಬ್ರೋ. ವಾಟ್ ಇಸ್ ದೇರ್ ಮಗ? ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಅಲ್ವಾ? ಸೊ ಲೆಟ್ಸ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಸಿ. ನಾನು ಫಸ್ಟ್ ಟೈಮ್ ಇದನ್ನು ಕರ್ಡಲ್ಲಿ ಮಾಡ್ತಾ ಇರೋದು. ಹಾವೆವರ್ ಯೋಗಟ್ಗೂ ಮತ್ತು ಕರ್ಡ್ಗೂ ಇರೋ ಡಿಫ್ರೆನ್ಸ್ನ ನೀವು ಗೂಗಲ್ ಮಾಡಿ ತಿಳ್ಕೊಬೋದು. ವಾಟ್ ಇಸ್ ದ ಡಿಫ್ರೆನ್ಸ್? ದಟ್ ಒನ್ ಡಿಫ್ರೆನ್ಸ್ ವಾಟ್ ಐ ನೋ ಇಸ್ ಫರ್ಮೆಂಟೇಷನ್ ಪ್ರಾಸೆಸ್. ನಾವು ಕರ್ಡ್ನ ನ್ಯಾಚುರಲ್ ಫರ್ಮೆಂಟೇಷನ್ ಪ್ರಾಸೆಸ್ಸಲ್ಲಿ ಮಾಡ್ತೀವಿ, ಆದರೆ ಯೋಗಟ್ಟು ಬೇಸಿಕ್ಲಿ ಲ್ಯಾಕ್ಟೋಬ್ಯಾಸಿಲಿಯಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾನ ಹಾಕ್ಬಿಟ್ಟು ಸ್ಟ್ಯಾಂಡರ್ಡೈಸ್ಡ್ ಪ್ರಾಸೆಸ್ಸಲ್ಲಿ ಯೋಗಟ್ನ ಫರ್ಮೆಂಟ್ ಮಾಡ್ತಾರೆ. ಸೊ ದ್ಯಾಟ್ಸ್ ದಿ ಓನ್ಲಿ ಡಿಫ್ರೆನ್ಸ್, ಬಟ್ ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಯು ಕ್ಯಾನ್ ಲರ್ನ್ ಅಬೌಟ್ ಇಟ್ ಆನ್ಲೈನ್. ಐ ಆಮ್ ನಾಟ್ ಸಂಬಡಿ ಹೂ ಇಸ್ ಗೋನ್ ಟು ಟೆಲ್ ದ್ಯಾಟ್ ಟು ಯು. ಎನಿವೇ, ವಿಚ್ ವೇಸ್ ನಮ್ಮ ಡಿಶ್ನ ತಯಾರು ಮಾಡೋಣ ಇವಾಗ. ಸೊ ಲೆಟ್ಸ್ ಗೆಟ್ ಇನ್ ಟು ಮೈ ಕಿಚನ್. ಓಕೆ ವೀಕ್ಷಕರೇ, ನಮ್ಮ 5 minutes ಯೋಗಟ್ ಮಶ್ರೂಮ್ಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬಿಡೋಣ. ಓಕೆ, ಮೊದಲನೇದಾಗಿ ಒಬ್ವಿಯಸ್ಲಿ ಮಶ್ರೂಮ್ಸ್. ಒಂದು ನ್ಯಾಪ್ಕಾಯಿ ಇಟ್ಕೊಳ್ಳಿ. ನಾನು ಇಲ್ಲಿ ಹೋಲ್ ಮಶ್ರೂಮ್ಸ್ನ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಅದನ್ನು ಈ ಥರ ಹೋಲ್ ಆಗಿ ಇಟ್ಟಿದ್ದೀನಿ. ಐ ಹ್ಯಾವ್ ನಾಟ್ ಕಟ್ ಎನಿಥಿಂಗ್. ಸೊ ಹೋಲ್ ಮಶ್ರೂಮ್ಸ್ನೇ ನಾವು ಯೂಸ್ ಮಾಡಬೇಕಾಗಿರೋದು. ಸೊ ಯು ಕ್ಯಾನ್ ಬೈ ಬಟನ್ ಮಶ್ರೂಮ್ಸ್. ಆಮೇಲೆ ಸೆಕೆಂಡ್ ಥಿಂಗ್ ಇಸ್ ಯೋಗಟ್. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮೊಸರು. ಸೊ ಇಟ್ಸ್ ಅ ನೈಸ್ ಥಿಕ್ ಮೊಸರು. ಇದನ್ನು ನಾವು ಬೀಟ್ ಮಾಡಬೇಕು, ಅದನ್ನು ನಾನು ಪ್ರಾಸೆಸಲ್ಲಿ ತೋರಿಸ್ತೀನಿ. ಹಾಗೆಯೇ ಸ್ವಲ್ಪ ಚಾಪ್ಡ್ ಅನಿಯನ್ಸ್, ವೆರಿ ವೆರಿ ಸ್ಮಾಲ್ ಚಾಪಿಂಗ್ ಮಾಡ್ಕೊಳ್ಳಿ, ಚಿಕ್ಕ ಕಟ್ ಮಾಡಿಕೊಂಡು ಅನಿಯನ್ಸು. ಹಾಗೆಯೇ ವೆರಿ ಇಂಪಾರ್ಟೆಂಟ್ ಇಸ್ ಗಾರ್ಲಿಕ್. ಅದನ್ನು ಎಲ್ಲ ಫ್ರೈ ಮಾಡೋದಕ್ಕೆ ಐ ಹ್ಯಾವ್ ಟೇಕನ್ ಸಮ್ ಬಟರ್
ಆ್ಯಂಡ್ ದೆನ್ ಮಸಾಲ ಬೇರೆ ಏನೂ ಇಲ್ಲ ವೀಕ್ಷಕರೇ, ಓನ್ಲಿ ಚಿಲ್ಲಿ ಪೌಡರ್. ನೀವು ಚಿಲ್ಲಿ ಪೌಡರ್ ಬಿಟ್ಟರೆ ಬೇರೆ ಯಾವ ಮಸಾಲ ಹಾಕೊಳ್ಳೋಂಗಿಲ್ಲ ಇದಕ್ಕೆ. ಬೇಕಿದ್ರೆ ನೀವು ಇಟಾಲಿಯನ್ ಹರ್ಬ್ಸ್ ಏನಾದರೂ ಹಾಕ್ಬೋದು. ಐ ವಿಲ್ ಆಲ್ಸೋ ಟ್ರೈ ಡೂಯಿಂಗ್ ದ್ಯಾಟ್. ಆ್ಯಂಡ್ ಗಾರ್ನಿಷ್ ಮಾಡೋದಕ್ಕೆ ಕೊರಿಯಾಂಡರ್. ಸೊ ಇಷ್ಟೇ ಬಿಟ್ಟರೆ ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸೊ ಅದಕ್ಕೆ ನಾನು ಹೇಳಿದ್ದು ಇದು ಬರೀ 5 minutes ಆ್ಯಂಡ್ ವಿತ್ 5 ingredients, that's it. ಆಲ್ಸೋ ವೀಕ್ಷಕರೇ, ನಾನು ಯಾವುದೇ ಅಡುಗೆ ಮಾಡಿದ್ರೂ ಐ ಆಲ್ವೇಸ್ ಟ್ರೈ ಟು ಮೇಕ್ ಇಟ್ ಪ್ರೋಟೀನ್ ರಿಚ್. ಸೊ ಆಬ್ವಿಯಸ್ಲಿ ಮಶ್ರೂಮ್ ಇಸ್ ಹೈಲಿ ನ್ಯೂಟ್ರಿಷಿಯಸ್ ವೆಜಿಟೇಬಲ್. ಅದ್ರ ಬಗ್ಗೆನೂ ನೀವು ಗೂಗಲ್ ಮಾಡ್ಕೊಳ್ಳಿ. ಅದಲ್ಲದೆ ನಾನು ಇವತ್ತು ಯೂಸ್ ಮಾಡ್ತಿರೋ ಕರ್ಡ್ ಇದೆಯಲ್ಲ, ಈ ಅಕ್ಷಯಕಲ್ಪ ಅಲ್ಲಿ ನಿಮಗೆ ಹೈ ಪ್ರೋಟೀನ್ ಕರ್ಡ್ ಸಿಗುತ್ತೆ. ಅರೌಂಡ್ 16 grams ಆಫ್ ಪ್ರೋಟೀನ್ ಅದರಲ್ಲಿರುತ್ತೆ. ಸೊ ಐ ಆಮ್ ಯೂಸಿಂಗ್ ದ ಹೈ ಪ್ರೋಟೀನ್ ಕರ್ಡ್. ಸೊ ಹೆಲ್ತಿ ಡಿಶ್. ಐ ಆಲ್ವೇಸ್ ಮೇಕ್ ಹೆಲ್ತಿ. ಲೆಟ್ಸ್ ಸ್ಟಾರ್ಟ್. ನಮ್ಮ ಪ್ಯಾನ್ ಇವಾಗ ಬಿಸಿ ಆಗಿದೆ. ಸೊ ಲೆಟ್ಸ್ ಪುಟ್ ಇನ್ ಸಮ್ ಬಟರ್. ನಾನು ಇದಕ್ಕೆ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದಾಗಿತ್ತು, ಬಟ್ ಟೇಸ್ಟ್ ಬಟರಿಂದಾನೇ ಬರೋದು. ಸೊ ಅದಕ್ಕೆ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಪುಟ್ ಜನರಸ್ ಅಮೌಂಟ್ ಆಫ್ ಬಟರ್. ಐ ಆಮ್ ಜಸ್ಟ್ ಪುಟಿಂಗ್ ಸೋ ಮಚ್. ಗಾರ್ಲಿಕ್ ಹಾಕೊಳ್ಳೋಣ. ಬಟರ್ ಆ್ಯಂಡ್ ಗಾರ್ಲಿಕ್ ಕಾಂಬಿನೇಷನ್ ನಿಮ್ಗೆಲ್ರಿಗೂ ಗೊತ್ತು ಎಷ್ಟು ಸಖತ್ತಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ ಅಂತ. ಸೊ ಜಸ್ಟ್ ಗಿವ್ ಇಟ್ ಅ ಸ್ಟರ್. ಬಟರ್ ಗಾರ್ಲಿಕ್ ಈಸ್ ಲೈಕ್ ಅನ್ ಅಮೇಝಿಂಗ್ ಕಾಂಬಿನೇಷನ್. ಐ ಡೋಂಟ್ ಥಿಂಕ್ ಸೊ ಎನಿಥಿಂಗ್ ಇಸ್ ದಿಸ್ ಫ್ಲೇವರ್ಫುಲ್ ಆ್ಯಂಡ್ ಫ್ರಾಗ್ಮ್ಯಾಟಿಕ್. ಐ ರಿಯಲಿ ಲವ್ ಬಟರ್ ಆ್ಯಂಡ್ ಗಾರ್ಲಿಕ್. ಸೊ ಇದು ಸ್ವಲ್ಪ ಫ್ರೈ ಆಗಲಿ. ಓಕೆ, ಈಗ ಗಾರ್ಲಿಕ್ ಫ್ರೈ ಆಯಿತು. ಸೊ ಐ ವಿಲ್ ಪುಟ್ ಇನ್ ದ ಚಾಪ್ಡ್ ಅನಿಯನ್ಸ್. ನೀವು ಕಟ್ ಮಾಡ್ಕೊಂಡಿರೋ ಅನಿಯನ್ಸ್ನ ಹಾಕ್ಕೊಳ್ಳಿ. ಇದೊಂದು ಚೂರು ಫ್ರೈ ಆಗಿಬಿಡೋಣ. ಸೊ ವೀಕ್ಷಕರೇ, ಅನಿಯನ್ಸ್ ಫ್ರೈ ಆಗೋ ಟೈಮಲ್ಲಿ ಮೀನ್ ವೈಲ್ ನಮ್ಮ ಕರ್ಡ್ ಇದೆಯಲ್ಲ, ವಾಟ್ ಎವರ್ ವಿ ಕಾಲ್ ದ ಕರ್ಡ್, ಮೊಸರು, ಯೋಗರ್ಟ್, ಇದನ್ನು ನಾವು ವಿಸ್ಕ್ ಮಾಡ್ಕೊಂಬಿಡೋಣ, ಇಲ್ಲ ಬೀಟ್ ಮಾಡೋಣ. ಓಕೆ, ಸೊ ಲೆಟ್ಸ್ ಡೂ ದ್ಯಾಟ್. ಸೊ ಇದು ನನ್ನ ವಿಸ್ಕರ್. ಸೊ ಈ ವಿಸ್ಕರಲ್ಲಿ ನಾನು ಇದನ್ನು ವಿಸ್ಕ್ ಮಾಡ್ಕೊತೀನಿ. ಇದು ನೋಡಿ, ಈಗ ಕರ್ಡ್ನ ನಾನು ವಿಸ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ರೀಮಿ, ಸಾಫ್ಟ್, ವೆಲ್ವೆಟಿ ಆಗುತ್ತೆ ಅಂತ. ದಿಸ್ ಇಸ್ ಸೋ ಗುಡ್. ಯೂಶ್ವಲಿ ಏನಂದರೆ ಈ ಡಿಶ್ಗೆ ನೀವು ಕ್ರೀಮು ಹಾಕ್ಬೋದು, ಬಟ್ ನಾನು ಹೆಲ್ತಿ ಆಪ್ಷನ್ ಮಾಡ್ತಾ ಇರೋದ್ರಿಂದ ಐ ವಾಂಟ್ ಟು ಯೂಸ್ ಯೋಗರ್ಟ್ ಆರ್ ಕರ್ಡ್. ಬಿಕಾಸ್ ಕ್ರೀಮಲ್ಲಿ ಫ್ಯಾಟ್ ಇರುತ್ತೆ, ಅನ್ನೆಸೆಸರಿ ಕ್ಯಾಲರೀಸ್ನ ನಾವು ಯಾಕೆ ಬಿಲ್ಡ್ ಮಾಡಬೇಕು ಅಲ್ವಾ. ಸೊ ವೀಕ್ಷಕರೇ, ನಮ್ಮ ಅನಿಯನ್ಸು ಟ್ರಾನ್ಸ್ಲೂಸೆಂಟ್ ಆಗಿದೆ. ಸೊ ಇದಕ್ಕೆ ಡೈರೆಕ್ಟ್ಲಿ ಪುಟ್ ಇನ್ ಆರ್ ಮಶ್ರೂಮ್ಸ್. ಇನ್ನು ಒಂಚೂರು ಸಾಟೆ ಮಾಡ್ಕೊಳ್ಳೋಣ. ಪೂರೇ ಚೂರು ಉಪ್ಪು ಹಾಕ್ಬಿಟ್ಟು ಸದ್ಯಕ್ಕೆ, ಆಮೇಲೆ ನೋಡ್ಕೊಳ್ಳೋಣ ಉಪ್ಪು ಬೇಕು ಅಂತ. ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡೋಣ. ಯಾಕಂದರೆ ಮಶ್ರೂಮು ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಾದ್ಮೇಲೆ ಅದನ್ನು ನಾವು ಡ್ರೈ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಬಟ್ ಅದು ನೀರು ಬಿಟ್ಕೊಳ್ಳೋ ತನಕ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೆಟ್ಸ್ ಟ್ರೈ ಟು ಕುಕ್ ಇಟ್. ಓಕೆ, ಸೊ ನೋಡಿ ವೀಕ್ಷಕರೇ, ಮಶ್ರೂಮ್ ಎಷ್ಟು ನೀರು ಬಿಟ್ಟಿದೆ ಅಂತ. ಜಸ್ಟ್ ಲುಕ್ ಎಟ್ ದ್ಯಾಟ್. ದಿಸ್ ಇಸ್ ವಾಟ್ ಐ ವಾಸ್ ಟ್ರೈಯಿಂಗ್ ಟು ಸೇ, ದ್ಯಾಟ್ ಮಶ್ರೂಮಲ್ಲಿ ವಾಟರ್ ಕಂಟೆಂಟ್ ತುಂಬಾ ಇರುತ್ತೆ. ದ್ಯಾಟ್ಸ್ ವೆನ್ ಇಟ್ ಈಸ್ ಹೈಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ಆಲ್ಸೋ ವೆರಿ ಹೈಡ್ರೇಟಿಂಗ್ ಫುಡ್. ಸೊ ಇದನ್ನು ನಾವೇನು ಮಾಡೋಣ, ಸ್ವಲ್ಪ ಇದ್ರ ನೀರನ್ನ ಸ್ವಲ್ಪ ಕಡಿಮೆ ಮಾಡೋಣ, ಜಾಸ್ತಿ ಅಲ್ಲ, ಸ್ವಲ್ಪ ಕಡಿಮೆ ಮಾಡೋಣ. ಸೊ ಇದನ್ನು ಏನು ಮಾಡೋಣ, ಓಪನ್ ಇಟ್ಬಿಟ್ಟೆ ಕುಕ್ ಮಾಡಿದಾಗ ಏನಾಗುತ್ತೆ, ಓಪನ್ ಎನ್ವೈರ್ಮೆಂಟಲ್ಲಿ ನೀರು ಒಣಗುತ್ತೆ. ವೀಕ್ಷಕರೇ, ಇದ್ರ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಓ ಮೈ ಗಾಡ್, ಇಟ್ಸ್ ಜಸ್ಟ್ ಮೌತ್ ವಾಟರಿಂಗ್. ನನ್ನ ಪ್ರಕಾರ ನನ್ನ ಅಕ್ಕಪಕ್ಕ ಮನೆಯವ್ರು ಯಾರ್ಯಾರು ಇದ್ದಾರಲ್ಲ ಅವ್ರಿಗೆ ಈ ಸ್ಮೆಲ್ ತಲುಪುತ್ತೆ. ನಾಟ್ ಸ್ಮೆಲ್, ಇಟ್ಸ್ ಬೇಸಿಕ್ಲಿ ಅರೋಮಾ. ಸಮ್ಟೈಮ್ಸ್ ಐ ಡೋಂಟ್ ನೋ ವಾಟ್ ಐ ಆಮ್ ಸೇಯಿಂಗ್. ವಾಸನೆ ಅಲ್ಲ ಘಮ, ಸ್ಮೆಲ್ ಅಲ್ಲ ಅರೋಮಾ. ಓ ಮೈ ಗಾಡ್, ದಿಸ್ ಇಸ್ ವಾಟ್ ವಿ ನೀಡ್ ಟು ರಿಮೆಂಬರ್. ಎನಿವೇಸ್, ಸೊ ಘಮ ತುಂಬ ಸಕ್ಕತ್ತಾಗಿದೆ. ಐ ಆಮ್ ಜಸ್ಟ್ ವೇಟಿಂಗ್ ಟು ಫಿನಿಶ್ ದಿಸ್ ಡಿಶ್. ಸೊ ಲೆಟ್ಸ್ ಡೂ ದ್ಯಾಟ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ನಾನು ಜಸ್ಟ್ ಸ್ಲೈಟ್ಲಿ ಮಾಯ್ಶ್ಚರ್ ಇಟ್ಟಿದ್ದೀನಿ. ಸೊ ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಉಪ್ಪು ನಾನು ಹಾಕಿದ್ದೀನಿ ಆ್ಯಂಡ್ ಐ ಟೇಸ್ಟೆಡ್ ಆಲ್ಸೋ ಕ್ವೈಟ್ ಗುಡ್.
ಇದಕ್ಕೆ ನಾನು ಚಿಲ್ಲಿ ಪೌಡರ್ನ ಹಾಕೊಳ್ಳೋಣ. ಓಕೆ, ಕರ್ಡ್ ಹಾಕೋಕ್ಕಿಂತ ಮುಂಚೆ ಚಿಲ್ಲಿ ಪೌಡರ್ ಹಾಕೋಬೇಕು. ಸೊ ನಾನಿಷ್ಟೇ ಒಂದು ಚಿಕ್ಕ ಸ್ಪೂನ್, ಇದು ನನ್ನ ಅಳತೆ. ನಿಮ್ಮ ಖಾರ ಎಷ್ಟು ಬೇಕು, ನಿಮ್ಮ ಎಷ್ಟು ಖಾರ ತಡ್ಕೊಳಕ್ಕಾಗುತ್ತೆ ಅದ್ರ ಪ್ರಕಾರ ನೀವು ಹಾಕ್ಕೊಳ್ಳಿ. ಇವಾಗ ಲೆಟ್ಸ್ ಮಿಕ್ಸ್ ದಿಸ್. ಇದಕ್ಕೆ ಬೇಕಿದ್ರೆ ಐ ಆಲ್ಸೋ ಹ್ಯಾವ್ ಇಟಾಲಿಯನ್ ಹರ್ಬ್ಸ್, ಅದನ್ನೂ ಹಾಕೊಬೋದು. ಸೊ ದಿಸ್ ಈಸ್ ಮೈ ಆ್ಯಸ್ ಯೂಶ್ವಲ್ ಇಟಾಲಿಯನ್ ಹರ್ಬ್ಸ್. ಇದನ್ನು ಐ ಕ್ಯಾನ್ ಜಸ್ಟ್ ಟ್ರೈ ಟು ಜಸ್ಟ್ ಕ್ರಷ್ ಇಟ್ ಆನ್ ದ ಮಶ್ರೂಮ್, ವಿಚ್ ವಿಲ್ ಬಿ ನೈಸ್. ಅದಲ್ಲದೆ ನಿಮಗೆ ಏನಾದರೂ ಗರಂ ಮಸಾಲ ಅದು ಇದು ಜಾಸ್ತಿ ಮಸಾಲ ಹಾಕ್ಕೊಂಡು ಮಾಡಬೇಕಂದ್ರೆ ವೀಕ್ಷಕರೇ ನೀವು ಅದನ್ನು ಮಾಡ್ಬೋದು. ಬಟ್ ಐ ಡೋಂಟ್ ಪ್ರಿಫರ್ ದ್ಯಾಟ್. ಐ ವಾಂಟ್ ಕೀಪ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಐ ಕ್ಯಾನ್. ಸೊ ಅದಕ್ಕೆ ಇಷ್ಟೇ. ಬಟ್ ದಿಸ್ ಈಸ್ ಜಸ್ಟ್ ಅಮೇಝಿಂಗ್ ಆಯಿತಾ. ದಿಸ್ ಡಿಶ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಟೇಸ್ಟಿ. ಸೊ ರೈಟ್, ಸೊ ಇದಕ್ಕೆ ನಮ್ಮ ಫೈನಲ್ ಟಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಯೋಗರ್ಟ್. ಜಸ್ಟ್ ಪೋರ್ ಇಟ್ ಇನ್. ಒಂದು ತಿಳ್ಕೊಳ್ಳಿ, ಮೊಸರು ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ನಾವು ಅದನ್ನು ಸಾಟೆ ಮಾಡಬೇಕಾಗುತ್ತೆ. ಮೊಸರು ಹೊಡೆಯೋ ಚಾನ್ಸಸ್ ಇರುತ್ತಲ್ವಾ. ಸೊ ಹಾಗಾಗಿ ಮೊಸರನ್ನು ಸಾಟೆ ಮಾಡಿ ನೋಡಿ, ಈ ಥರ ಸ್ಲೋ ಆಗಿ ಸಾಟೆ ಮಾಡಬೇಕು. ಗೆಟ್ ಇನ್ ಆಲ್ ದ ಫ್ಲೇವರ್ಸ್. ಆ್ಯಂಡ್ ಯು ನೋ ವಾಟ್, ಮಶ್ರೂಮ್ ಮತ್ತು ಕರ್ಡ್ ಈಸ್ ಅನ್ ಅಮೇಝಿಂಗ್ ಕಾಂಬಿನೇಷನ್. ಇಟ್ಸ್ ಅನ್ ಅಮೇಝಿಂಗ್ ಕಾಂಬಿನೇಷನ್. The creamy texture in the curd is just amazing. Okay, tan tan. So ವೀಕ್ಷಕರೇ ನೋಡಿದ್ರಲ್ಲ, ಯು ಕ್ಯಾನ್ ಸಿ ಇಟ್, ವಿಡಿಯೋ ಎಲ್ಲ ಕಾಣ್ತಾ ಇದೆ ದಟ್ ಸ್ವಲ್ಪ ಆಯಿಲ್ ಎಲ್ಲ ಬಿಟ್ಕೊಂಡಿದೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಕುಕ್ಡ್. ಸೊ ವಾಟ್ ಐ ವಿಲ್ ಡೂ ಇಸ್, ನನಗೆ ಕೊತ್ತಂಬರಿ ತುಂಬ ಹಾಕೊಳ್ಳೋಕೆ ಇಷ್ಟ. ನಂಗೆ ತುಂಬ ಇಷ್ಟ, ಯಾಕಂದರೆ ಇಟ್ ಗಿವ್ಸ್ ದಟ್ ಕಲರ್, ಒಂಥರ ಪಾಪ್ ಆಫ್ ಕಲರ್ ಅಲ್ಲ. ಆ ಗ್ರೀನ್ ಇದೆಯಲ್ಲ, ಆ ಒಂದು ಕ್ರೀಮಿ ಟೆಕ್ಸ್ಚರ್ಗೆ ಒಂಥರ ಪಾಪ್ ಆಫ್ ಕಲರ್ ನಂಗೆ ತುಂಬ ಇಷ್ಟ. ಕೊರಿಯಂಡರ್ ಫ್ಲೇವರ್ ತುಂಬ ಇಷ್ಟ. ಅದಕ್ಕೆ ನಾನು ದಿಲ್ದಾರಾಗೆ ಕೊರಿಯಂಡರ್ನ ಹಾಕ್ತೀನಿ. ದಿಸ್ ಇಸ್ ಸೋ ಗುಡ್. ಇಸ್ಂಟ್ ದ್ಯಾಟ್ ಲುಕಿಂಗ್ ಲೈಕ್, ಓ ಮೈ ಗಾಡ್ ವೀಕ್ಷಕರೇ, ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ಗೊತ್ತಾ. ಇದು ಸುಮ್ಮನೆ ಬರೀ ಸಕ್ಕದಾಗಿ ಕಾಣೋದಲ್ಲ, it smells again. No, it's gonna taste really good while you're eating it. ಇದಕ್ಕೆ ನೀವು ಚಪಾತಿ, ರೈಸು ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು. ಇಫ್ ಯು ವಾಂಟ್ ಟು ಮೇಕ್ ಅ ಸ್ಯಾಂಡ್ವಿಚ್, ಯು ಕ್ಯಾನ್ ಆ್ಯಕ್ಚುಲಿ ಪುಟ್ ದಿಸ್ ಆನ್ ಅ ಸ್ಯಾಂಡ್ವಿಚ್ ಆ್ಯಂಡ್ ಈಟ್ ಇಟ್. ಓ ಮೈ ಗಾಡ್, ಐ ಹ್ಯಾವ್ ಸೋ ಮೆನಿ ಐಡಿಯಾಸ್ ಟು ಶೇರ್. ಸೊ ಇವಾಗ ನನ್ನ ಡಿಶ್ ಮುಗೀತು. ನಥಿಂಗ್, ಊಟ ಮಾಡಬೇಕಷ್ಟೇ. ಇವಾಗ ನನ್ನ ಹತ್ರ ಬೇರೆ ಕೆಲಸನೇ ಇಲ್ಲ. ಇವಾಗ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಲೆಟ್ ಮೀ ಗೋ ಹ್ಯಾವ್. ಬಟ್ ಹೋಗೋಕ್ಕಿಂತ ಮುಂಚೆ ನನ್ನ ಒಂದು ಕಿವಿ ಮಾತು. ಏನಪ್ಪ ಇವತ್ತಿನ ಕಿವಿ ಮಾತು ಅಂದರೆ ಎಕ್ಸ್ಪೆಕ್ಟೇಷನ್ಸ್. ಈ ವರ್ಡ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ನೀವು ತುಂಬ ಕೇಳಿದ್ದೀರಾ. ಎಕ್ಸ್ಪೆಕ್ಟೇಷನ್ನ ಕನ್ನಡದಲ್ಲಿ ಏನು ಹೇಳ್ತಾರೆ, ಐ ಡೋಂಟ್ ನೋ. ನೀವು ಸ್ವಲ್ಪ ಕಾಮೆಂಟಲ್ಲಿ ತಿಳಿಸಿ. ಮೈ ಗಾಡ್, I don't know. I think I should relearn ಕನ್ನಡ, go to school and learn. ಸ್ಕೂಲ್ಗೆ ಹೋಗ್ಬಿಟ್ಟು ಮತ್ತೆ ಕನ್ನಡ ಕಲಿಬೇಕು ನಾನು. ಸಾರಿ ವೀಕ್ಷಕರೇ, ನನಗೆ ಕನ್ನಡ ಅಂದರೆ ತುಂಬ ಅಭಿಮಾನಿ, ಬಟ್ ಕೆಲವು ವರ್ಡ್ಸ್ಗಳು ಸಡನ್ನಾಗಿ ಬರಲ್ಲ, ಏನು ಮಾಡೋದು. ಸೊ ನೀವು ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ವೇಟ್, ನಾನು ಯಾಕೆ ನಿಮಗೆ ಕಾಮೆಂಟ್ ಮಾಡೋಕ್ಕೆ ಹೇಳಬೇಕು? ಮಾಡಿ, ಇಲ್ಲ ಅಂತಲ್ಲ, ಬಟ್ ನಾನೇ ಸ್ವಲ್ಪ ಯೋಚನೆ ಮಾಡ್ತೀನಿ. ಎಕ್ಸ್ಪೆಕ್ಟೇಷನ್ ಐ ಥಿಂಕ್ ಎಕ್ಸ್ಪೆಕ್ಟೇಷನ್ ವರ್ಡ್ ಇಸ್ ನಿರೀಕ್ಷೆ ಅಲ್ವಾ? ನಾನು ತಪ್ಪೋ ಸರಿನಾ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಎಸ್, ಐ ಆಮ್ ನಾಟ್ ದ್ಯಾಟ್ ಬ್ಯಾಡ್ ಆಯಿತಾ. ಸೊ ನಿರೀಕ್ಷೆ ಅನ್ನೋ ಈ ಪದ ಏನಿದೆ, ಇದು ತುಂಬಾ ಮುಖ್ಯ ಆಗುತ್ತೆ. ಎಲ್ಲರೂ ಹೇಳ್ತಾರೆ ನಿರೀಕ್ಷೆ ಇಟ್ಕೊಳ್ಳೇಬಾರ್ದು, ದೇ ಶುಡ್ ನಾಟ್ ಬಿ ಎನಿ ಎಕ್ಸ್ಪೆಕ್ಟೇಷನ್ಸ್ ಅಂತ. ಬಟ್ ನೋ, ದ್ಯಾಟ್ಸ್ ರಾಂಗ್. ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೆ ನಮ್ಮ ಲೈಫ್ ಮುಂದುವರಿಯೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ ಗಿವ್ಸ್ ಹಸ್ ಒಂದು ರಿಯಾಲಿಟಿ ಚೆಕ್ ಆಯಿತಾ. ಬೇರೆಯವ್ರ ಮೇಲೆ ಬಿಡಿ, ಈಗ ನಮಗೆ ನಾವೇ ಒಂದು ಕೆಲವು ಎಕ್ಸ್ಪೆಕ್ಟೇಷನ್ಸ್ ಹಾಕ್ಕೊಂಡಿರ್ತೀವಲ್ವಾ. ಫಾರ್ ಎಕ್ಸಾಂಪಲ್, ನಾನು ಎಕ್ಸಾಮಲ್ಲಿ ಇಷ್ಟು ಸ್ಕೋರ್ ಮಾಡಬೇಕು, ಅದಕ್ಕೆ ನಾನು ಯಾವ ರೀತಿ ಓದಬೇಕು, ಯಾವ ಎಫರ್ಟ್ಸ್ ಹಾಕಬೇಕು, ಯಾವ ಆ್ಯಕ್ಷನ್ಸ್ ಹಾಕಿದ್ರೆ ನಾನು 60% 80% ತೊಗೊಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ನಾವು ನಮಗೋಸ್ಕರ ಸೆಟ್ ಮಾಡ್ಕೊಬೇಕು. ದ್ಯಾಟ್ಸ್ ಆ್ಯಕ್ಚುಲಿ ಲೈಕ್ ಅ ಬೆಂಚ್ ಮಾರ್ಕ್. ಅಂದರೆ ನಮ್ಮನ್ನು ನಾವು ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಪೆಕ್ಟೇಷನ್ಸ್ನ ನಾವು ಸೆಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಟ್ ರಿಯಲಿ ವರ್ಕ್ಸ್ ಆಯಿತಾ. ಆ್ಯಂಡ್ ದ್ಯಾಟ್ ಗಿವ್ಸ್ ಯು ದ್ಯಾಟ್ ಮೋಟಿವೇಶನ್. ಆ್ಯಂಡ್ ಆ್ಯಸ್ ಸೂನ್ ಆಸ್ ಅ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆದಾಗ ಯು ಗೆಟ್ ದ್ಯಾಟ್ ಕಾನ್ಫಿಡೆನ್ಸ್. ಸೊ ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಬೇಕು, ಆದರೆ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಬೇಕು ಹೊರತು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ನ ಯಾವತ್ತೂ ಇಟ್ಕೊಬಾರ್ದು. ವಾಟ್ ಈಸ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್?
ನಾನು ಒಂದು ದಿವಸದಲ್ಲೇ ಮೌಂಟ್ ಎವರೆಸ್ಟ್ ಹತ್ತಿಬಿಡ್ತೀನಿ, ನಾನು ಒಂದು ದಿವಸದಲ್ಲೇ ಏನೂ ಮಾಡದೆ ಯಾವ ಎಫರ್ಟ್ ಹಾಕದೆ ನಾನು 80% 90% ತೊಗೊಂಡ್ಬಿಡ್ತೀನಿ ಅನ್ನೋದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಸೊ ಇದನ್ನು ನಾನು ಏನಕ್ಕೆ ತುಂಬಾ ಸರಳವಾದ ರೀತಿಯಲ್ಲಿ ನಿಮಗೆ ಈ ಎಕ್ಸಾಂಪಲ್ ಕೊಡ್ತಿದ್ದೀನಿ ಏನಕ್ಕೆ ಅಂದರೆ, ಲೈಫಲ್ಲಿ ಯಾರ ಜೊತೆ ಆಗಿರ್ಬೋದು ತಮಗೆ ತಾವೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ವಾಗಲೂ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬೇಕು. ಅಟ್ ದ ಸೇಮ್ ಟೈಮ್ ಆಪೋಸಿಟ್ ಪರ್ಸನ್, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿ ಅಣ್ಣ ಯಾರೇ ಆಗಿರ್ಬೋದು, ತಂದೆ ತಾಯಿ. ಈಗ ತಂದೆ ತಾಯಿಗೂ ಮಕ್ಕಳ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಾನು ಅಚೀವ್ ಮಾಡದೇ ಇರೋದು ನನ್ನ ಮಗು ಅಚೀವ್ ಮಾಡಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ದಟ್ಸ್ ಎ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಆದರೆ ಅನ್ರಿಯಲಿಸ್ಟಿಕ್ ಯಾವಾಗುತ್ತೆ ಗೊತ್ತಾ, ನಾನು ಮಾಡದೇ ಇರೋದು ನನ್ನ ಮಗ ಮಾಡಲೇಬೇಕು, ಅವ್ನು ಮಾಡಿದ್ರೇ ಅದು ನನಗೆ ಖುಷಿ ಕೊಡೋದು ಅನ್ನೋದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಯಾಕಂದರೆ ಈಗ ತಂದೆ ತಾಯಿ ಮಕ್ಕಳಿಗಿನ್ನ ಕೇಳಬೇಕು, ಅವರು ಏನನ್ನು ಅಚೀವ್ ಮಾಡೋಕ್ಕೆ ಅವ್ರು ಇಷ್ಟಪಡ್ತಾರೆ, ಅವ್ರಿಗೆ ಯಾವ ರೀತಿ ಅವ್ರ ಲೈಫಲ್ಲಿ ಅವರು ಮುಂದುವರಿಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ ಅನ್ನೋದನ್ನು ಆ ಒಂದು ಲೆವೆಲಲ್ಲಿ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡೋದನ್ನು ನೋಡಬೇಕು ಹೊರತು ಅನ್ರಿಯಲಿಸ್ಟಿಕ್ ಅಲ್ಲ. ಸೆಲ್ಫಿಶ್ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಇರಬಾರ್ದು ಅಲ್ವಾ. ಈಗ ತನ್ನ ಪೇರೆಂಟ್ಸು ಒಬ್ಬರು ತನ್ನ ಮಗು ಒಂದು ಒಳ್ಳೆ ರೀತಿಯಲ್ಲಿ ಮುಂದೆ ಬರೋದು, ಅದು ಯಾವುದೇ ಕೆಲಸ ಆಗಿರ್ಬೋದು, ಅದು ಒಳ್ಳೆ ಎಕ್ಸ್ಪೆಕ್ಟೇಷನ್. ದ್ಯಾಟ್ಸ್ ಎ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಆದರೆ ಇದೇ ರೀತಿ ಆಗಬೇಕು, ಇದೇ ಪ್ರೊಫೆಷನ್ ತೊಗೊಬೇಕು, ಫೋರ್ಸಿಬಲಿ ಎಕ್ಸ್ಪೆಕ್ಟೇಷನ್ಸ್ನ ಬಿಲ್ಡ್ ಮಾಡ್ತಾರಲ್ಲ, ಅದು ರಿಯಲಿ ರಾಂಗ್ ಆ್ಯಂಡ್ ಇಟ್ಸ್ ಅನ್ರಿಯಲಿಸ್ಟಿಕ್. ಸೊ ರಿಯಲಿಸ್ಟಿಕ್ ಅನ್ರಿಯಲಿಸ್ಟಿಕ್ ಅಂತ ತುಂಬ ವರ್ಡ್ ನಾನು ಯೂಸ್ ಮಾಡಿಬಿಡ್ತೀನಿ. ದಟ್ಸ್ ರೀಸನ್ ಬೀಯಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಯಲ್ ಆ್ಯಂಡ್ ವಾಟ್ ಈಸ್ ಅನ್ರಿಯಲ್, ರೈಟ್? ಸೊ ಇದನ್ನು ಹೇಳ್ತಾ ಒಂದು ಲಾಸ್ಟ್ ಸೆಂಟೆನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗದೆ ಇರುವಾಗ ಯಾವ್ದು ಗೊತ್ತಾ ಕೆಲ್ಸಕ್ಕೆ ಬರೋದು? ಅಯ್ಯೋ ನನ್ನ ಫೋನ್ ಇದೇ ಟೈಮಲ್ಲಿ ಬರಬೇಕಾ? ಸೊ ಕೊನೆಯದಾಗಿ ಇನ್ನೊಂದು ಕಿವಿ ಮಾತು ಏನಂದರೆ, ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗದೆ ಇರುವಾಗ ನೀವೇನು ಮಾಡ್ತೀರಾ? ಅಳ್ತೀರಾ? ಇಲ್ಲ ಸಲ್ಕ್ ಆಗ್ತೀರಾ? ಇಲ್ಲ ಅಯ್ಯೋ ನನ್ನ ಲೈಫಲ್ಲಿ ಎಲ್ಲ ಮುಗ್ದೇ ಹೋಯ್ತು ಅಂತ ಅಂದ್ಕೊಳ್ತೀರಾ? ನೋ 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 ನೋ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು? ಆಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಎಕ್ಸ್ಪೆಕ್ಟೇಷನ್ಗೂ ಮೀರಿ ನಮ್ಮ ಕೈಯಲ್ಲಿ ಏನು ನಡೀದೇ ಇರುವಾಗ, ಇಲ್ಲ ಆ ಸಿಚುವೇಶನ್ ಆ ರೀತಿ ಆಗದೇ ಇರುವಾಗ, ಅಂಥ ಟೈಮಲ್ಲಿ ಆ ಸಿಚುವೇಶನ್ ಹೇಗಿದೆಯೋ ಅದನ್ನು ಆಕ್ಸೆಪ್ಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಅದು ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ನ ತಂದುಕೊಡುತ್ತೆ, ರೈಟ್? ಬಟ್ ನೀವು ಎಕ್ಸ್ಪೆಕ್ಟೇಷನ್ ಆಗದೆ ಇರುವಾಗ ಅದನ್ನೇ ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಕೂತ್ಬಿಟ್ಟಾಗ ನೀವು ತುಂಬಾ ತಲೆ ಕೆಡಿಸ್ಕೊಳ್ತೀರಾ. ಸುಮ್ಮನೆ ಯು ಸ್ಪಾಯ್ಲ್ ಯುವರ್ ಮೆಂಟಲ್ ಪೀಸ್, ರೈಟ್? ಇಟ್ಸ್ ಅ ಸೇಮ್ ವಿತ್ ಅ ಪರ್ಸನ್ ಆ್ಯಸ್ ವೆಲ್. ಸೊ ಇವಾಗ ಪರ್ಸನ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದಾಗ ಆ ಪರ್ಸನ್ ಆ ಲೆವೆಲ್ಗೆ ಬರದೇ ಇರುವಾಗ ನಾವು ಅದನ್ನು ಆಕ್ಸೆಪ್ಟ್ ಮಾಡಬೇಕಷ್ಟೇ. ಬಿಟ್ಟರೆ ಇವ್ರು ಹೀಗೇನೆ, ಇವ್ರು ಇದೇ ರೀತಿಯೇ ಇರೋದು, ಇವರು ಇದನ್ನು ಬದಲಾಯಿಸ್ಕೊಳಕ್ಕಾಗಲ್ಲ, ಆ ಎಕ್ಸ್ಪೆಕ್ಟೇಷನ್ಗೆ ಅವರು ತಲುಪಕ್ಕಾಗಲ್ಲ ಅಂದಾಗ ವಿ ಜಸ್ಟ್ ಹ್ಯಾವ್ ಟು ಲೀವ್ ಇಟ್ ಅಟ್ ದ್ಯಾಟ್ ಆ್ಯಂಡ್ ವಿ ನೀಡ್ ಟು ಆಕ್ಸೆಪ್ಟ್ ದ್ಯಾಟ್ ವಿ ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್, ಅಲ್ವಾ? ಸೊ ಅಂಥ ಟೈಮಲ್ಲಿ ಏನಾಗಬೇಕು, ಯು ಶುಡ್ ಜಸ್ಟ್ ಆಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್. ಏನಕ್ಕೆ ಮಾಡಲಿಲ್ಲ, ನೀನು ಏನಕ್ಕೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ಬರಲಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಜಗಳ ಆಡಿಕೊಂಡು ಕೂತ್ರೆ ಲೈಫ್ ಎಲ್ಲ ಹಾಳಾಗುತ್ತೆ. ಸೊ sometimes things are very simple but we complicate it, right? So ಸಿಂಪಲ್ನ ಸಿಂಪಲಾಗಿ ಇಟ್ಬಿಟ್ಟು ಎಕ್ಸ್ಪೆಕ್ಟೇಷನ್ನ ರಿಯಲಿಸ್ಟಿಕ್ ಆಗಿಡೋಣ, ಅನ್ರಿಯಲಿಸ್ಟಿಕ್ ಅಲ್ಲ. ಅಟ್ ದ ಸೇಮ್ ಟೈಮ್ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗಲಿಲ್ಲ ಅಂದರೆ ಯು ಹ್ಯಾವ್ ಟು ಆಕ್ಸೆಪ್ಟ್. ಸೊ ಮೋರ್ ದೆನ್ acceptance give you that peace. ಸೊ ಇದನ್ನು ಹೇಳ್ತಾ ಐ ವಾಂಟ್ ಟು ಎಂಡ್ ಮೈ ವಿಡಿಯೋ ಓವರ್ ಹಿಯರ್, ದ ವ್ಲಾಗ್ ಓವರ್ ಹಿಯರ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ ಅಂತ ಹೇಳ್ತಾ, see you in my next video. Until then, take care of yourself, take care of your health, eat well, stay safe. See ya. Love you. Take care.